ಅನಾಥಾಶ್ರಮ ನಡೆಸುವವರ ಕಥೆಗಳನ್ನು ಕೇಳಬೇಕು. ಒಬ್ಬಾಕೆ ತಾಯಿ, ನೀವು ಕಾರ್ಕಳಕ್ಕೆ ಬನ್ನಿ, ಬೈಲೂರಿನ ಪಕ್ಕ ಒಂದು ಆಶ್ರಮ ಇದೆ. ಒಬ್ಬಾಕೆ ತಾಯಿ ಯಾರ್ಯಾರೋ ಹುಚ್ಚರಂತಿದ್ದವರನ್ನೆಲ್ಲ ಕರ್ಕೊಂಡು ಬಂದು ಅವರ ತಲೆ ಕೂದಲು ಕತ್ತರಿಸಿ, ಅವರಿಗೆ ಸ್ನಾನ ಮಾಡಿಸಿ, ಅವರಿಗೆ ಊಟ ಮಾಡಿಸಿ, ವೃದ್ಧರು ತೀರಿ ಹೋದಾಗ ಅವರ ಶವ ಸಂಸ್ಕಾರವನ್ನು ಕೂಡ ಒಬ್ಬಾಕೆ ತಾಯಿ ಮಾಡಿದ ಕಥೆ ಬೇಕಾ ನಿಮಗೆ? ಹೇಳ್ತಾರಲ್ಲ ನಮ್ಮಲ್ಲಿ, ಸುಮಂಗಲಿ ಆದವಳು ಹೆಣ ಮುಟ್ಟಬಾರದು ಅಂತಾರೆ. ಆದರೆ ತನ್ನ ಗಂಡ ಮನೆಯಲ್ಲಿರುತ್ತಾ ಗಂಡನ ಸಹಕಾರದೊಂದಿಗೆ ತನ್ನ ಮಕ್ಕಳ ಜೊತೆ ಸೇರಿ ಯಾರೋ ಒಬ್ಬ ಅನಾಥನ ಶವಕ್ಕೆ ತಾನೇ ಬೆಂಕಿ ಕೊಡುವುದಕ್ಕೆ ಒಬ್ಬಾಕೆ ಹೆಣ್ಣುಮಗಳು ಮುಂದಾಗಿ ನಿಲ್ತಾಳಲ್ಲ, ಇಂಥವರನ್ನ ಕಾಣಬೇಕಲ್ಲ ಮಕ್ಕಳೇ ನಾವು ಸಮಾಜದಲ್ಲಿ. ಇದನ್ನು ಬಿಟ್ಟಾಗ ಮಾತ್ರವೇ ಮನುಷ್ಯನ ಬದುಕಿಗೆ ಅರ್ಥ ಇಲ್ಲ ಅಂತ ಅನಿಸೋದು. ನಮಗೂ ಇದು ಅರ್ಥ ಆಗಬೇಕಿದ್ರೆ ತುಂಬ ಕಾಲ ಹೋಯಿತು. ನಾವು ಹೀಗೆ ಮನೆಯಲ್ಲಿದ್ದೆವು, ನಮಗೆ ದೇವಸ್ಥಾನಕ್ಕೆ ಹೋಗೋದು, ಧರ್ಮ, ದೇವರು, ಭಜನೆ, ಪೂಜೆ ಮಾಡ್ತಾ ಇದ್ದೇವೆ, ಹೌದು. ಆದರೆ ಅದರಿಂದ ಆಚೆಗೆ ಇನ್ನೊಂದು ಲೋಕ ಉಂಟು ಅಂತ ನಮಗೆ ಅರ್ಥ ಆಗಿರಲಿಲ್ಲ. ಬಹುಶಃ ಯುವಜನತೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಾಲಿಗ್ರಾಮದ ಕೋಟದ ಪಕ್ಕದಲ್ಲಿ ಗಿಳಿಯಾರು ಅಂತ ಒಂದು ಊರಿದೆ. ಅಲ್ಲೊಂದು ಸಂಘಟನೆ ಇದೆ, ಜನಸೇವಾ ಟ್ರಸ್ಟ್ ಅಂತ ಅದಕ್ಕೆ ಹೆಸರು. ಪ್ರತಿ ವರ್ಷ ಅಭಿಮತ ಸಂಭ್ರಮ ಅನ್ನುವ ದೊಡ್ಡ ಕಾರ್ಯಕ್ರಮವನ್ನು ಅವರು ಮಾಡುತ್ತಾರೆ. ಅವರು ಸನ್ಮಾನಿಸುವುದು ಎಂಥವರನ್ನು ಅಂತಂದರೆ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅಲ್ಲೆಲ್ಲೋ ತೆರೆಮರೆಯಲ್ಲಿ ನಿಂತಹ ಅನೇಕರನ್ನು ಅವರು ಸನ್ಮಾನ ಮಾಡುತ್ತಾರೆ. ಯಾರ್ಯಾರನ್ನು ಮಾಡಿದ್ದಾರೆ ಅಂತಂದರೆ, ಒಬ್ಬರು ಡೋಲು ಬಾರಿಸ್ತಾ ಇದ್ದಂತಹ 100 ವಯಸ್ಸು ಮೀರಿದ ವ್ಯಕ್ತಿಯನ್ನು ಅಭಿನಂದನೆ ಮಾಡ್ತಾರೆ ವೇದಿಕೆಯಲ್ಲಿ. ಅಲ್ಲೆಲ್ಲೋ ನಮ್ಮ ಉಡುಪಿಯ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಇದ್ದಂತಹ ಒಬ್ಬಾಕೆ ತಾಯಿಯನ್ನು ಕರ್ಕೊಂಡು ಬಂದು ವೇದಿಕೆಯಲ್ಲಿ ಅಭಿನಂದನೆ ಮಾಡುತ್ತಾರೆ. ಮೊನ್ನೆ ನೋಡಿದ್ರೆ ಹತ್ರ 1000 ಹೆರಿಗೆ ಮಾಡಿಸಿದ ವಯೋವೃದ್ಧರಾದಂತಹ ಸೂಲಗಿತ್ತಿಯನ್ನು ಕರ್ಕೊಂಡು ವೇದಿಕೆಯಲ್ಲಿ ಸನ್ಮಾನ ಮಾಡುತ್ತಾರೆ. ಅಜ್ಜಿಗೆ ನಡೀಲಿಕ್ಕಾಗೋದಿಲ್ಲ. ಮಕ್ಕಳು ಕೈ ಹಿಡ್ಕೊಂಡು ಬಂದ ಅಜ್ಜಿ ನಡ್ಕೊಂಡು ವೇದಿಕೆಯಲ್ಲಿ ಬಗ್ಗಿ ಬರ್ತಾ ಇರುವುದನ್ನು ನೋಡಿದಂತಹ ವೇದಿಕೆ ಗಣ್ಯರು ಹೇಳ್ತಾರೆ, 100 ಮಕ್ಕಳನ್ನು ಈ ಪ್ರಪಂಚಕ್ಕೆ ಬೆಳಕು ತೋರಿಸಿಕೊಟ್ಟ ಆ ತಾಯಿಗೆ ನಮ್ಮ ಲೆಕ್ಕದಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಕೊಡ್ತೇನೆ ಅಂತ ವೇದಿಕೆ ಗಣ್ಯರು ಘೋಷಣೆ ಮಾಡ್ತಾರೆ ವೇದಿಕೆಯಲ್ಲಿ. ಇದು ನಿಮ್ಗೆ ಯಾಕೆ ಹೇಳಿದ್ದು ಅಂತಂದರೆ, ಒಂದು ಜನಸೇವಾ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯಲ್ಲಿ ಇರುವ ಯುವಕರು ಯಾರೂ ಕೂಡ ಪರಸ್ಪರ ಅಣ್ಣ ತಮ್ಮಂದಿರಲ್ಲ, ಜಾತಿಯವರಲ್ಲ, ಕುಟುಂಬದ ಬಂಧುಗಳಲ್ಲ. ಹೀಗೆ ಸಮಾಜದಲ್ಲಿ 100 ತಾಯಂದಿರು ಹೆತ್ತ 1000 ಮಕ್ಕಳು ಏಕತ್ರ ಜೊತೆಯಾಗಿ ನಿಂತು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ.